ನನಗೆ ತುಂಬ ಆತ್ಮೀಯ ಸ್ನೇಹಿತರು ಚೇತನ್ ಅಂತ, ವಾಮನ ಮೂವಿ ಪ್ರೊಡ್ಯೂಸರು. ಯಾಕೆಂದರೆ ಆ ಸಿನಿಮಾನ ಡಿಸ್ಟ್ರಿಬ್ಯೂಷನ್ಗೂ ಕೂಡ ನನಗೆ ಕೊಟ್ಟಿದ್ದರು. ವಾಮನ ಕೂಡ ತುಂಬ ಚೆನ್ನಾಗಿದೆ, ಅದು ಕೂಡ ಈಗ ಥಿಯೇಟ್ರಲ್ಲಿದೆ, ದಯವಿಟ್ಟು ಅದನ್ನು ನೋಡಿ. ಆಮೇಲೆ ಪಕ್ಕದಲ್ಲಿ ಅವರು ಅದು ಹೇಳಿಲ್ಲ ಅಂತಂದ್ರೆ ಆಮೇಲೆ ಹಾಕೊಂತಾರೆ, ಅಭಯ ಇರಲಿ. ಸರ್, ಹೇಗೆ ಅನ್ನಿಸ್ತಾ ಇದೆ ವಾಮನ ಸಿನಿಮಾದ ಯಶಸ್ಸು? ಅದ್ರ ಬಗ್ಗೆ ಒಂದೆರಡು ಮಾತು ದಯವಿಟ್ಟು. ಎಲ್ಲ ನೆರೆದಿರುವಂಥ ಗಣ್ಯರಿಗಿರ್ಬೋದು, ಮಾಧ್ಯಮ ಮಿತ್ರರು. ಆ್ಯಕ್ಚುಲಿ ನಮ್ಮ ಸಿನಿಮಾ ಗೆದ್ದಿದೆ ಅಂತ ಹೇಳಬೇಕಾದ್ರೆ ಮಾಧ್ಯಮ ಮಿತ್ರರೇ ಕಾರಣ. ಅವ್ರಿಗೆ ನನ್ನ ಧನ್ಯವಾದಗಳು ಅಂತ ಹೇಳಿದ್ರೆ ತುಂಬ ಕಡಿಮೆ ಪದ ಅದು. ಯಾಕಂತಂದರೆ 1.5 ವರ್ಷ ಆ ಸಿನಿಮಾ ಸ್ವಲ್ಪ ಕಾರಣಾಂತರಗಳಿಂದ ನಿಂತಿತ್ತು. ಆ ಟೈಮಲ್ಲೂ ಸಹ ಎಲ್ಲರೂ ಸಿಕ್ಕಿದಾಗ ಒಂದೇ ಕ್ವಶನ್ ಕೇಳ್ತಿದ್ರು, ಸರ್ ಯಾವಾಗ ಸಿನಿಮಾ ರಿಲೀಸ್ ಮಾಡ್ತೀರಾ? ಅದೇ ಸಪೋರ್ಟ್ನ ಇಷ್ಟವರೆಗೂ ತೊಗೊಂಬರ್ತಾ ಇದ್ದೀರಾ. ದಯವಿಟ್ಟು ನಿಮ್ಗಳಿಗೆ ನಾನು ಬರೀ ಧನ್ಯವಾದ ಹೇಳಿ ಇಷ್ಟಕ್ಕೆ ಮುಗಿಸಲ್ಲ, ಸಿಗ್ತೀನಿ. ಯಾಕಂತಂದರೆ ಈ ಸ್ಟೇಜ್ ಮುಖಾಂತರ ಹೇಳ್ತೀನಿ, ಶಾರ್ಟ್ಲಿ ನಿಮ್ಮ ಎಲ್ಲರನ್ನೂ ಒಂದು ಸಲ ಮೀಟ್ ಮಾಡ್ತೀನಿ. ಅಷ್ಟು ದೊಡ್ಡ ಸಕ್ಸಸ್ ಸಿಕ್ಕಿರೋದೇ ನಿಮ್ಮಿಂದ. ನೀವು ನಮ್ಮ ಸಿನಿಮಾನ ಜನಕ್ಕೆ ತಲುಪಿಸಿದ್ರಿಂದ ನಾನು ಅಂದ್ಕೊಂಡಿದ್ದೆ, ಈಗ ಜಗದೀಶ್ವರ್ ಹೇಳ್ತಿದ್ದಾರೆ ಕನ್ನಡ ಸಿನಿಮಾಗೆ ಆಡಿಯನ್ಸ್ ಬರ್ತಾ ಇಲ್ಲ ಅಂತ. ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಷ್ಟು. ಅಂದರೆ ಸಿನಿಮಾ ಬೇರೆ, ಆದರೆ ಒಬ್ಬ ಎಕ್ಸ್ಪೆಕ್ಟೇಷನ್ ಬೇರೆ ಇರುತ್ತೆ. ಆದರೆ ನನ್ನ ಎಕ್ಸ್ಪೆಕ್ಟೇಷನ್ ಏನಿತ್ತು ಅಷ್ಟು ರೀಚ್ ಆಗಿದ್ದೀನಿ, ಅಷ್ಟಂತೂ ಹೇಳಬಲ್ಲೆ. ಒಂದು ನಿರ್ಮಾಪಕನಾಗಿ ಮೊದಲ ಪ್ರಯತ್ನದಲ್ಲಿ ಹಣ ಅನ್ನೋದು ಸೆಕೆಂಡ್ರಿ, ನಾನು ಸಿನಿಮಾನ ರೀಚ್ ಮಾಡೋ ರೀತಿ ಇದೆಯಲ್ಲ ಅದನ್ನು ಮಾಡಿ ಗೆದ್ದಿದ್ದೀನಿ ಅಂತ ನಾನು ನಿರ್ಮಾಪಕನಾಗಿ ಗೆದ್ದಿದ್ದೀನಿ, ಅಷ್ಟೇ ಹೇಳಬಲ್ಲೆ. ಸಿನಿಮಾನ ನೀವು ಗೆಲ್ಸಿದ್ದೀರಾ ಅಂತ ಹೇಳ್ಬೋದು. ಥ್ಯಾಂಕ್ ಯು ವೆರಿ ಮಚ್. ಮತ್ತು ಕನ್ನಡ ಜನತೆ ಅಷ್ಟು ಜನ ಬಂದು, ತುಂಬ ಜನ, ಕೋಟಿ ಅಂತ ಹೇಳಿದ್ರೆ ಕಷ್ಟ. ಆದರೆ ಇವತ್ತು ಚಲನಚಿತ್ರ ರಂಗದ ಪರಿಸ್ಥಿತಿನ ತಿಳ್ಕೊಂಡಾಗ ನೋವಾಗುತ್ತೆ. ನಾನು ಜಗದೀಶ್ ಸರ್ ಇಬ್ಬರು ಜೊತೆನಲ್ಲಿ ಕೂತಿದ್ದಾಗ ಹೇಳ್ತಿದ್ದೆ, ಈಗ ಜಸ್ಟ್ ಸರ್ ಯುದ್ಧಕಾಂಡ ಬಗ್ಗೆ ತುಂಬ ಒಳ್ಳೆ ರಿವ್ಯೂ ಇದೆ, ಹೆಂಗೆ ಬರ್ತಾ ಇದೆ ಸರ್ ಕಲೆಕ್ಷನ್ ಅಂತ ಪಕ್ಕದಲ್ಲಿ ತೋರಿಸ್ತಾ ಇದ್ರು. ನೋವಾಗ್ತಿತ್ತು. ಯಾಕೆಂತಂದರೆ ಇವತ್ತು ಕನ್ನಡ ಸಿನಿಮಾ ಎಷ್ಟೇ ಒಳ್ಳೆ ರಿವ್ಯೂ ಬಂದರು, ಎಷ್ಟೇ ಒಳ್ಳೆ ಕಂಟೆಂಟ್ ಇದ್ರೂ ಸಹ ನಮ್ಮ ಜನ ಏನಕ್ಕೋ ಮನಸ್ಸು ಮಾಡ್ತಾ ಇಲ್ಲ ಅಂತ ಅನಿಸುತ್ತೆ ಒಂದೊಂದ್ಸಲ. ಆದರೂ ಸಹ ಒಳ್ಳೆ ಸಿನಿಮಾಗಳನ್ನ ನೀವು ಕೈ ಹಿಡಿದಿದ್ದೀರಾ ಅನ್ನೋ ನಂಬಿಕೆ 100% ಇದೆ. ದಯವಿಟ್ಟು ಯುದ್ಧಕಾಂಡ ತುಂಬ ಚೆನ್ನಾಗಿದೆ, ಬಂದು ದಯವಿಟ್ಟು ನೋಡಿ. ನಮ್ಮ ಸಿನಿಮಾ ಥಿಯೇಟ್ರಲ್ಲಿದೆ, ಬಂದು ನೋಡಿ. ಇನ್ನು ಯಾರು ನೋಡಿಲ್ಲ ಅವರೆಲ್ಲ. ಅಲ್ಲಿಗೆ ಬರ್ತಾ ಇದ್ದೀನಿ, ಟೆನ್ಷನ್ ಮಾಡ್ಕೋಬೇಡಿ. ಮತ್ತೆ ಸರ್, ಸೂತ್ರಧಾರಿ ಸಿನಿಮಾದ ಹಾಡು ಬಗ್ಗೆ ಹೇಳಿ. ಟೈಟಲ್ ಸಾಂಗ್ ಇವತ್ತು ಲಾಂಚ್ ಆಗಿದೆ. ಅದು ನವರಸನ್ ಅವ್ರ ಬಗ್ಗೆ ಹೇಳ್ಬಿಡ್ತೀನಿ, ಭಾರಿ ಟೆನ್ಷನ್ ಅಲ್ಲ ಅವ್ರೆ. ಸರ್ ಥ್ಯಾಂಕ್ ಯು ಸರ್. ಅರ್ಥ ಆದರೆ ನನ್ನ ಆತ್ಮೀಯ ಸ್ನೇಹಿತರು, ಅವರು ನಿರ್ಮಾಪಕರು ಅನ್ನೋದಕ್ಕಿಂತ ನಮ್ಮ ಸಿನಿಮಾ ಇಂಡಸ್ಟ್ರಿಯ ಜೀವಾಳ ಅಂತ ಹೇಳ್ಬೋದು. ಯಾಕಂತಂದರೆ ಪ್ರತಿ ಸಿನಿಮಾವನ್ನು ನಮ್ಮ ಜನಗಳಿಗೆ ಮುಟ್ಟಿಸೋಂಥ ಒಂದು ಕೊಂಡಿ ನವರಸನ್ ಅಂದರೆ. ಯಾಕಂದರೆ ಎಲ್ಲ ಮಾಧ್ಯಮ ಮಿತ್ರರಿಗೂ ಗೊತ್ತು, ಎಲ್ಲ ಸಿನಿಮಾ ಪ್ರೊಡ್ಯೂಸರ್ಸ್ಗೂ ಗೊತ್ತು, ಡೈರೆಕ್ಟರ್ಸ್ಗೂ ಗೊತ್ತು, ಆಕ್ಟರ್ಸ್ಗೂ ಗೊತ್ತು. ಅಂತಂದರೆ 1 ಪಾಯಿಂಟ್ ಕಾಂಟ್ಯಾಕ್ಟ್ ಅಂದರೆ ನವರಸನ್. ಇನ್ನು ಅವ್ರ ಸಿನಿಮಾ ಬಗ್ಗೆ ಅವರು ಇಂಟ್ರೆಸ್ಟ್ ತೊಗೊಂಡು ಮಾಡಿರೋದು. ಆ್ಯಕ್ಚುಲಿ ನಾನು ಕೇಳಿದೆ, ಸರ್ ಪ್ರೊಡ್ಯೂಸರ್ ಆಗಿ ಮಾಡಿದ್ದೀರಾ ಡೈರೆಕ್ಟ್ರ ನೀವು ಅಂತ. ಯಾಕಂದರೆ ಆ ಮನುಷ್ಯ ಡೈರೆಕ್ಟ್ರು, ಆಕ್ಟ್ರು, ಇನ್ನೇನೇನು ಮಾಡಿಲ್ಲ ನನಗಂತೂ ಗೊತ್ತಿಲ್ಲ ಎಲ್ಲನೂ. ಹಾಗಾಗಿ ಕೇಳಿದೆ, ಸರ್ ಇದರಲ್ಲಿ ಏನು ನಿಮ್ಮ ರೋಲು ಅಂತ. ಸರ್ ನಾನು ಕ್ರಿಯೇಟಿವ್ ಡೈರೆಕ್ಟರ್ ಅಷ್ಟೇ, ಹಿಂದ್ಗಡೆ ಏನೋ ಇದ್ದು ನಾನು ಕೆಲಸ ಮಾಡಿದ್ದೀನಿ ಅಷ್ಟೇ ಸರ್ ಅಂತ. ಅವ್ರು ಹೇಳಿರೋ ಸುಳ್ಳು. ಆ್ಯಕ್ಚುಲಿ ಸಿನಿಮಾ ಮೇಲೆ ಅವರ ತಲೆನಲ್ಲಿ ಏನಿದೆ ಎಲ್ಲ ಬಂದಿದೆ. ಯಾಕಂತಂದ್ರೆ ಆ 2 ಸಾಂಗು ನಾನು ಸ್ಟಾರ್ಟಿಂಗಲ್ಲಿ 2 ಸಾಂಗ್ ನೋಡಿದಾಗ ಹೇಳ್ತಾ ಇದ್ದೆ, ಸರ್ ನಿಮ್ಮ ಸಿನಿಮಾ ಸೂಪರ್ ಹಿಟ್ ಸರ್. ಯಾಕೆಂತಂದ್ರೆ ಒಂದು ಸಿನಿಮಾದಲ್ಲಿ 1 ಸಾಂಗ್ ಹಿಟ್ ಆದ್ರೇ ಜನಕ್ಕೆ ರೀಚ್ ಆಗೋಗಿರುತ್ತೆ. ಆ ಸಿನಿಮಾ ಯಾವಾಗ ರಿಲೀಸು ಅದನ್ನು ಹೋಗಿ ನೋಡಬೇಕು ಅನ್ನೋ ಅರ್ಜು. ಈಗ ನಮ್ಮ ಸಿನಿಮಾದಲ್ಲಿ ಮುದ್ದು ರಾಕ್ಷಸಿ ಒಂದೇ ಸಾಂಗ್ಗೆ ಇನ್ವಿಟೇಷನ್ ಇತ್ತು, ಅದು ಒಂದು ಮಟ್ಟಿಗೆ ಹಿಟ್ ಆಗಿತ್ತು. ಈಗ ಈ ಸಿನಿಮಾದಲ್ಲಿ 2 ಸಾಂಗ್ ಹಿಟ್ ಆಗಿತ್ತು. ಇದಾದ ಮೇಲೆ ಇವತ್ತು ರಿಲೀಸ್ ಮಾಡಿದ ಸಾಂಗ್ನ ನಾನು ಒಂದು 3 ಡೇಸ್ ಬ್ಯಾಕ್ ಕೇಳಿಸ್ಕೊಂಡೆ. ಅವಾಗ ನಾನು ಈ ಚಂದನ್ ಯಾವಾಗ ಸಂಸ್ಕೃತ ಕಲ್ತರು ಅನ್ನೋದೇ ನನಗೆ ಗೊತ್ತಾಗಿಲ್ಲ. ಯಾಕೆಂತಂದರೆ ಅದನ್ನ ಕೇಳಕ್ಕೆ ನಿಮಗೆ ಮೈಯೆಲ್ಲ ಜುಮ್ ಅನ್ಸುತ್ತೆ. ಅಷ್ಟು ಆ ಸಂಸ್ಕೃತಕ್ಕಿರೋ ಪದಗಳಿಗಿರೋ ಶಕ್ತಿ ಅದು. ಮತ್ತೆ ಅದ್ರ ಒಳಗಡೆ ಹೋದ್ರೆ
ಅರ್ಥಗಳು ತುಂಬ ನಮ್ಮ ಜೀವನನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಷ್ಟು ಅರ್ಥಗಳು ಸಹ ಇದಾವೆ ಇದರಲ್ಲಿ. ಅಂದ್ರೆ ಈ ಸಿನಿಮಾ ಬರೀ ಏನೋ ಒಂದು ಸಸ್ಪೆನ್ಸೋ ಕ್ರೈಮೋ ಥ್ರಿಲ್ಲರೋ ಇಲ್ಲ, ಒಂದು ಮೆಸೇಜ್ ಜೊತೆ ಬರ್ತಾ ಇದೆ. ಇಂಥ ಒಂದು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಪಾಪ್ ಸ್ಟಾರ್ ಅಂತ ರಾಕ್ ಸ್ಟಾರ್ ಅಂತ ಏನೇನೋ ಅನ್ಸ್ಕೊಂಡಿದ್ದವರು ಇವತ್ತು ದೊಡ್ಡ ಆಕ್ಟರ್ ಆಗಿ ಬರ್ತಾ ಇದ್ದಾರೆ. ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಹೀರೋಗಳು ಕೊರತೆ ಇದೆ ಅಂತ ನಾವು ಅನ್ಕೊಂತಾ ಇರ್ತೀವಿ, ಯಾವಾಗಲೂ ಚರ್ಚೆ ಮಾಡ್ತಾ ಇರ್ತೀವಿ. ಅಂತ ಕೊರಗನ್ನ ನೀರಿಸೋದಕ್ಕೆ ಚಂದನ್ ಹೀರೋ ಆಗಿ ತೆರೆ ಮೇಲೆ ಬರ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಸಹ ಅವರನ್ನ ಎರಡೂ ಕೈಗಳಿಂದ ಅಪ್ಕೊಂಡು ಅವರನ್ನ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕೊಟ್ಟು ಈ ಸಿನಿಮಾವನ್ನ ಗೆಲ್ಲಿಸಿ ಕನ್ನಡ ಚಿತ್ರರಂಗದಲ್ಲಿ ಡೆಬ್ಯೂಟ್ ಅಲ್ಲೇ ಒಂದು ಏನೋ ಒಂದು ಸ್ಟಾರ್ ತರ ಅವರನ್ನ ನಾವು ಮೆರೆಸಬೇಕು. ಆ ಕರ್ತವ್ಯ ಎಲ್ಲ ನಮ್ಮ ಮೈ ಮೇಲೆ ಇದೆ, ನಮ್ಮ ಜವಾಬ್ದಾರಿಗಳು ಅಂತ ಹೇಳ್ತೀನಿ. ಮಾಧ್ಯಮ ಮಿತ್ರರು ವಿಶೇಷವಾಗಿ ಚಂದನ್ ಬಗ್ಗೆ ಒಲವಿದೆ, ದಯವಿಟ್ಟು ನೀವು ಸಿನಿಮಾನ ಹೆಚ್ಚು ರೀಚ್ ಮಾಡಿಸಿ ಸಿನಿಮಾ ಗೆಲುವಿಗೆ ಉಡುಗೊರೆ ಕೊಡಿ ಅಂತ ಕೇಳ್ಕೊತೀನಿ. ಹಾಗೆ ಸಿನಿಮಾದಲ್ಲಿ ಮಾಡಿರೋ ಪ್ರತಿಯೊಬ್ಬರು ಅಪೂರ್ವ ಇರ್ಬೋದು, ಮತ್ತೆ ಬೇರೆ ಬೇರೆ ಆರ್ಟಿಸ್ಟ್ಗಳು ಇರ್ಬೋದು, ಮತ್ತೆ ಟೆಕ್ನಿಷಿಯನ್ಸ್ ಇರ್ಬೋದು, ಅವರ ಡೆಡಿಕೇಶನ್ ಲೆವೆಲ್ ನನಗೆ ಗೊತ್ತಿದೆ. ಯಾಕಂದ್ರೆ ಈ ಸಿನಿಮಾ ಬಗ್ಗೆ ಹೆಚ್ಚಿಗೆ ಮಾತಾಡ್ತಾ ಇರ್ತೀವಿ ನಾನು ನವರಸನ್ ಅವರು. ಒಬ್ಬರಿಂದನೂ ಸರ್ ಒಂದು ಸಣ್ಣ ತಪ್ಪು ಆಗಲಿಲ್ಲ, ತುಂಬ ಕೋಆಪರೇಟಿವ್ ಆಗಿ ಸಿನಿಮಾ ಮಾಡಿದ್ದೀವಿ, ಎಲ್ಲ ರೀತಿಯಲ್ಲೂ ಹೇಳ್ತಾ ಇರ್ತಾರೆ. ಅವ್ರ ಶ್ರಮಕ್ಕೆ ನಾವು ಬೆಲೆ ಕೊಡೋಣ. ಎಲ್ಲ ವೀಕ್ಷಕರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಕನ್ನಡ ಕಲಾಭಿಮಾನಿಗಳಲ್ಲಿ ಕೇಳೋದಿಷ್ಟೇ, ಕನ್ನಡ ಸಿನಿಮಾವನ್ನ ಚಿತ್ರಮಂದಿರಕ್ಕೆ ಬಂದು ದಯವಿಟ್ಟು ಸಿನಿಮಾ ನೋಡಿ ಅಂತ ಎಲ್ಲರಲ್ಲೂ ಕೇಳ್ಕೊತೀನಿ. ಸಿನಿಮಾನ ಸಕ್ಸಸ್ ಮಾಡಿಕೊಡಿ ಅಂತ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಈಗ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಹಿರಿಯ ಕಲಾವಿದರು. ಅವರ ಸ್ಕ್ರೀನ್ ಮೇಲೆ ಬಂದ್ರೆ ಸಾಕು ನಮ್ಮ ಮುಖದಲ್ಲಿ ನಗು ಮೂಡುತ್ತೆ. ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಸ್ವಾಗತಿಸಿ ದ ವೆರಿ ಟ್ಯಾಲೆಂಟೆಡ್ ಅಂಡ್ ವೆರಿ ಹಂಬಲ್ ತಬ್ಲಾ ನಾಣಿ ಸರ್. ಸೂತ್ರಧಾರಿ ಸಿನಿಮಾದಲ್ಲಿ ಒಂದು ವಿಶೇಷ ಪಾತ್ರದಲ್ಲಿ ನಟಿಸಿದ್ದಾರೆ. Sri Sai Gold Palace proudly presents Eagle Media Creations ನ ನವರಸನ್ ಸರ್ ಅವರು ಪ್ರೊಡ್ಯೂಸ್ ಮಾಡಿರುವ ಚಂದನ್ ಶೆಟ್ಟಿ ಅವರ ಮೊದಲನೇ ಕನ್ನಡ ಸಿನಿಮಾ. ಅವ್ರಿಗೆ ಜೋಡಿಯಾಗಿ